ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಸೊ ಗೈಸ್, ಕನ್ನಡ ರಾಜ್ಯೋತ್ಸವ ಡೆಕೋರೇಷನ್ಸ್ ಎಲ್ಲ ನಡೀತೈತೆ. ಸೊ ಈಗ ಬ್ಲಾಗರ್, ಸೊ ಈಗ ಮಾರ್ಚ್ ಫಾಸ್ಟು ಪ್ರಾಕ್ಟೀಸು ಬ್ರೇಕ್ ಕೊಟ್ಟವ್ರೆ. ಲಂಚ್ ಬ್ರೇಕ್ ಅಂತ ಹೋಗ್ತಾ ಇದೀವಿ ಕ್ಲಾಸ್ ಕಡೆಗೆ. ಲೆಟ್ಸ್ ಗೋ ಟು ಕ್ಲಾಸ್ ರೂಮ್. ನಮ್ಮ ಹುಡುಗರೆಲ್ಲ ಇಲ್ಲಿ ಮಾತಾಡ್ತವ್ರೆ. ಜನ ಸಾಗರ ಐತೆ ಕ್ಲಾಸ್ ರೂಮು. ಡೇವಿಡ್, ಏನ್ ಡೇವಿಡ್, ಕನ್ನಡ ರಾಜ್ಯೋತ್ಸವ ಫುಲ್ಲು ನೀನೇ ಅಂತೆ ಇನ್ಚಾರ್ಜು. ರೋಹಿತ್ ಸರ್ ಏನು ಹೇಳಿದ್ರು? ಏನು ನೀನು ಇಲ್ವೇ ಇಲ್ಲ ಡೆಕೋರೇಷನ್ ಅಲ್ಲಿ? ಡೆಕೋರೇಷನ್ ಮಾಡೋಕ್ಕೆ ಲಾಸ್ಟ್ ಟೈಮ್ ನಾನು ಮಾಡಿದ್ದು. ನೀನಲ್ಲ. ಲ್ಯಾಡರ್ ಮೇಲೆ ನೀನು ಹತ್ತಿದೆ. ಇವನ್ ಮೂತಿ ನೋಡ್ಕೊಳ್ಳಿ ನೀಟಾಗಿ. ಇನ್ನು 3 days ಇವನೇ ಕಾಣೋದು ನಿಮಗೆ ವ್ಲಾಗಲ್ಲಿ. ಗೈಸ್, ಆಫ್ಟರ್ ದ ಲಂಚ್ ವಿ ಆರ್ ಬ್ಯಾಕ್ ಟು ದಿ ಮಾಸ್ ಪಾಸ್ ಪ್ರಾಕ್ಟೀಸ್. ಸೊ ನಮ್ಮ ಜೂನಿಯರ್ಸ್ ಎಲ್ಲ ಮಾಡ್ತಾನೆ ಅವರೇ ಪ್ರಾಕ್ಟೀಸು. ನಾವು ಸುಮ್ಮನೆ ನೋಡ್ಕೊಂಡಿದ್ದೀವಿ ಅವ್ರನ್ನ. ಸೊ ಬೀಯಿಂಗ್ ಅ ಸೀನಿಯರ್, ದಿಸ್ ಈಸ್ ದಿ ಮೇನ್ ಅಡ್ವಾಂಟೇಜ್. ಯು ಕ್ಯಾನ್ ಮಾನಿಟರ್ ಎವ್ರಿ ಒನ್. ಕೆಲಸ ಮಾಡೋಷ್ಟೇ ಇಲ್ಲ ಇಲ್ಲಿ. ಕಮಾಂಡ್ ಕೊಟ್ಮೇಲೆ ಟೇಕ್ ಯುವರ್ ಟೈಮ್ ಅಂಡ್ ಗೋ ವಿತ್ ಯುವರ್ ರೈಟ್ ಹ್ಯಾಂಡ್. ಜಗದ್ ಹೊಡೆದು ಬಿಡ್ತೀನಿ ಲೆಫ್ಟ್ ರೈಟ್ ಲೆಫ್ಟ್, ಲೆಫ್ಟ್ ರೈಟ್ ಲೆಫ್ಟ್, ಲೆಫ್ಟ್ ರೈಟ್ ಲೆಫ್ಟ್. ನಮ್ಮ ಪೂಜಾರಿ ಯಾವಾಗಲೂ ಅವನ್ನೇ.
ನಮ್ಮ ಮಾಸ್ ಪಾಸ್ಟ್ ಕೋಚ್ ಅಂತ ಇವನು. ಸ್ವಲ್ಪ ಮೂತಿ ತೋರ್ಸು ಕೋಚು. ಏನು ಕೇಳ್ಬೇಕು ಹೇಳು. ಇಂಟರ್ವ್ಯೂ ಬಾ, ಮತ್ತೆ ಇಂಟರ್ವ್ಯೂ ಕೊಡೋ ಮೇಲೆ ನಿಮ್ಮ ಅನಿಸಿಕೆ ಹೆಂಗಿದೆ ರಾಜ್ಯೋತ್ಸವದ ಬಗ್ಗೆ? ರಾಜ್ಯೋತ್ಸವ ಈಗ ಮೆರವಣಿಗೆಯಲ್ಲಿ ಹೇಳುವ ಹೆಂಗಿದೆ ಅಂತ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಏನಂತ ಅಂದರೆ, ನಮ್ಮ ಕಾಲೇಜಿನ ಕನ್ನಡ ರಾಜ್ಯೋತ್ಸವ. ಬೆಳಗ್ಗೆ ಎದ್ದು ವೈಟ್ ಶರ್ಟ್ ಹಾಕ್ಕೊಂಡು ಶಾಲ್ ಹಾಕ್ಕೊಂಡು ಬ್ಲಾಕ್ ಹಾಕ್ಕೊಂಡವನೆ. ಸೊ ಹಿಂಗೆ ಶಾಲ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಬೈಕ್ನ ಬೀಡಿಯಲ್ಲಿ ನಿಲ್ಲಿಸ್ಬಿಟ್ಟು ಕಾಲೇಜಿಗೆ ನಡ್ಕೊಂಡು ಹೋದೆ. ಕಾಲೇಜಿಗೆ ಹೋದ್ಮೇಲೆ ಗೊತ್ತಾಯಿತು ದೇವರೆಲ್ಲ ಬಂದುಬಿಟ್ಟೈತೆ, ಪೂಜೆನೂ ಮುಗ್ದೋಯ್ತು, ಫ್ಲ್ಯಾಗ್ ಹೋಸ್ಟಿಂಗು ಆಗೋಯ್ತು. ಬಂದಿದ್ದು ಲೇಟ್ ಆಯ್ತು ಅಂತ ಬಾರೋ ಸೊ ಲೇಟಾಗಿ ಬಂದಿದ್ದೀವಿ ಅಂತ ಗೊತ್ತಾಯಿತು. ಸೊ ಬಂದಮೇಲೆ ಸ್ವಲ್ಪ ವೀರಗಾಸೆ ಇತ್ತು, ವೀರಗಾಸೆ ಎಲ್ಲ ಆದಮೇಲೆ ಇಲ್ಲಿ ನಮ್ಮ ಹುಡುಗರು. ಸೊ ವೀರಗಾಸೆ ಎಲ್ಲ ಆದಮೇಲೆ ಈಗ ರ್ಯಾಲಿಗೆ ಬಂದಿದ್ದೀವಿ. ಸೊ ಆಫ್ಟರ್ ರ್ಯಾಲಿ ಮೇ ಬಿ ಡ್ಯಾನ್ಸ್ ಎಲ್ಲ ಇರುತ್ತೆ ಅನ್ಸುತ್ತೆ, ನೋಡುವ ಏನಾಗುತ್ತೆ. ಸೊ ಗೈಸ್, ಇವಾಗ ನಾವು ಸುಸ್ತಾಗ್ತಿದ್ದೆ ಅಂತ ನೀರು ಕುಡಿಯೋಕ್ಕಂತ ನಿಂತ್ಕೊಂಡ್ರೆ ಎಲ್ಲರೂ ಮುಂದೆ ಹೋಗ್ಬಿಟ್ರು. ನಾವು ಈಗ ಎಲ್ಲರೂ ಅಲ್ಲಿ ಹೋಗ್ತಾರೆ. ಈಗ ಅವ್ರದ್ದೇ ಬೇರೆ ದಾರಿ, ನಮ್ಮದೇ ಬೇರೆ ದಾರಿ. ಗೈಸ್, ಕಾಲೇಜಲ್ಲಿ ಊಟಕ್ಕಂತ ಹೋದ್ವಿ RGS ಕಾಲೇಜ್ಗೆ. ಬಟ್ ಇಟ್ ವಾಸ್ ಟೂ ಕ್ರೌಡೆಡ್. ಸೊ ಆ ಕ್ರೌಡ್ನ ನೋಡಿಬಿಟ್ಟು ಸುಮ್ಮನೆ ಯಾವುದೋ ಒಂದು ಹೋಟೆಲ್ಗೆ ಹೋಗಿ ತಿನ್ನೋಣ ಅಂತ, ಇಲ್ಲಿ ಆಹಾರ ಅಂತ ತುಂಬ ಫೇಮಸ್ ಹೋಟೆಲ್ ಇದು. ಫುಡ್ ಎಲ್ಲ ಚೆನ್ನಾಗಿರುತ್ತೆ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಸೊ ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಈಟ್. A few moments later. ಸೊ ಗೈಸ್, ಇವಾಗ ಲಂಚ್ ಎಲ್ಲ ಮುಗೀತು. ಲಂಚ್ ಮುಗಿಸ್ಕೊಂಡು ಈಗ ಕಾಲೇಜಲ್ಲಿ ಗಾಡಿಗಳಿದ್ದಾವೆ. ನಂದು BDA ಕಾಂಪ್ಲೆಕ್ಸಲ್ಲಿದೆ, ನಮ್ಮ ಹುಡುಗರದು ಕಾಲೇಜಲ್ಲಿದೆ. ಸೊ ಗಾಡಿನ ತೊಗೊಂಡು ಮನೆಗೆ ಹೋಗೋದು. ಗೈಸ್, ಇವೆಂಟ್ ಎಲ್ಲ ಮುಗೀತು. ಹುಚ್ಚು ನಿಧಾನಕ್ಕೆ ಹೋಗಪ್ಪ. ಜೈ ಕರ್ನಾಟಕ ಮಾತೆ. ಈವೆಂಟ್ ಎಲ್ಲ ಮುಗೀತು. ಎಲ್ಲ ಮುಗೀತಲ್ಲ ಅಂತ ಹೊರಟ್ವಿ. ನಮ್ಮ BDA ಕಾಂಪ್ಲೆಕ್ಸಲ್ಲಿ ನನ್ನ ಗಾಡಿ ಐತೆ. ನನ್ನ ಗಾಡಿನೇ ತಗೊಂಡು ಅದಕ್ಕೆ ಮುಂಚೆ ಒಂದು ಕಾಫಿ ಕುಡ್ಕೊಂಡು ಸೀದಾ ಮನೆಗೆ ಓಡೋದೇ ಕೆಲಸ. ಹೋಟೆಲ್ ಹಾಂ
ಫೋಟೋನಾ